ಇನ್ನು ಇತ್ತ ಬಿಜೆಪಿ ಪಕ್ಷದಲ್ಲಿ ಆಂತರಿಕ ಕಿತ್ತಾಟ ಹಾಗೆ ಮುಂದುವರಿತಾ ಇದೆ. ಈ ನಡುವೆ ಹೈಕಮಾಂಡ್ ನಾಯಕರು ಇವತ್ತು ಬಿಜೆಪಿಯಲ್ಲಿನ ಕಿತ್ತಾಟಕ್ಕೆ ಬ್ರೇಕ್ ಹಾಕ್ತಾರಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಬಿಜೆಪಿಯ ಆಂತರಿಕ ಕಿತ್ತಾಟಕ್ಕೆ ಇವತ್ತೇ ಬ್ರೇಕ್ ಬೀಳುತ್ತಾ? ಬಣ ಬಡಿದಾಟ ಶಮನಕ್ಕೆ ಕೇಸರಿ ಹೈಕಮಾಂಡ್ ಮದ್ದು ಅರಿಯೋದಕ್ಕೆ ಏನಾದರೂ ಮುಂದಾಗ್ತಾ ಇದೆಯಾ? ಕಿತ್ತಾಟ ಶಮನಕ್ಕೆ ಕೊನೆಗೂ ಬಿಜೆಪಿ ವರಿಷ್ಠರ ಬಳಗ ಈಗ ಎಂಟ್ರಿ ಕೊಡ್ತಾ ಇದೆ. ಈವರೆಗೂ ಕೂಡ ಸಾಕಷ್ಟು ಜಟಾಪಟಿ, ವಾಕ್ಸಮರ, ಕಿತ್ತಾಟ ಎಲ್ಲವೂ ಕೂಡ ನಡೀತಾ ಇತ್ತು. ಹೈಕಮಾಂಡ್ ಎಲ್ಲೋ ಒಂದೆಡೆ ಮೌನವಾಗಿದ್ದುಕೊಂಡು ಎಲ್ಲವನ್ನೂ ಕೂಡ ನೋಡಿಕೊಂಡು ಸುಮ್ಮನಿತ್ತು. ಆದರೆ ಈಗ ಬಿಜೆಪಿ ವರಿಷ್ಠರ ಬಳಗ ಎಂಟ್ರಿ ಕೊಟ್ಟಿದೆ. ಇವತ್ತು ರಾಜ್ಯಕ್ಕೆ ಉಸ್ತುವಾರಿಯಾಗಿರುವಂತಹ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಭೇಟಿ ಕೊಡ್ತಾ ಇದ್ದಾರೆ. 3 ಪ್ರಮುಖ ಸಭೆಗಳನ್ನು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ನಡೆಸಲಿದ್ದಾರೆ. ಬಿಜೆಪಿ ಕಚೇರಿಯಲ್ಲಿ ರಾಜ್ಯ ಬಿಜೆಪಿ ಉಸ್ತುವಾರಿ ಇವತ್ತು ಸಭೆ ನಡೆಸಲಿದ್ದಾರೆ. ಸಭೆಯಲ್ಲಿ ಪಕ್ಷದಲ್ಲಿ ಇರುವಂತಹ ಆಂತರಿಕ ಭಿನ್ನಾಭಿಪ್ರಾಯ, ಆಂತರಿಕ ಕಿತ್ತಾಟಗಳಿಗೆ ಸಂಬಂಧಪಟ್ಟಂತೆ ಚರ್ಚೆಯಾಗಲಿದೆ. 3 ಗಂಟೆಗೆ ಜನಪ್ರತಿನಿಧಿಗಳ ಅಭಿಪ್ರಾಯಗಳನ್ನು ಕೂಡ ಅವರು ಸಂಗ್ರಹಣೆ ಮಾಡಲಿದ್ದಾರೆ. ಶಾಸಕರು, ಸಂಸದರ ಅಭಿಪ್ರಾಯಗಳನ್ನು ಕೂಡ ಅಗರ್ವಾಲ್ ಅವರು ಮಾಡಲಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ಇವತ್ತು ಸಂಜೆ 4 ಗಂಟೆಗೆ ಸಂಘಟನಾ ಪರ್ವದ ಪರಿಶೀಲನೆ ಕೂಡ ನಡೆಯುತ್ತೆ. ಸಭೆಯಲ್ಲಿ ಜಿಲ್ಲಾಧ್ಯಕ್ಷರ ಚುನಾವಣೆ, ರಾಜ್ಯಾಧ್ಯಕ್ಷರ ಚುನಾವಣೆ ಬಗ್ಗೆ ಚರ್ಚೆ ಆಗುತ್ತೆ. ಸಂಜೆ 7 ಗಂಟೆಗೆ ಕೋರ್ ಕಮಿಟಿ ಸಭೆಯಲ್ಲಿ ರಾಜ್ಯದ ವಿದ್ಯಮಾನಗಳ ಬಗ್ಗೆ ಚರ್ಚೆಯಾಗುತ್ತೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಯತ್ನಾಳ್ ಬಣ ಕೊಡ್ತಾ ಇರುವಂತಹ ಹೇಳಿಕೆಗಳು, ಇನ್ನು ರಾಜ್ಯಾಧ್ಯಕ್ಷ ಚುನಾವಣೆ ಬಗ್ಗೆಯೂ ಕೂಡ ಪ್ರಮುಖವಾಗಿ ಚರ್ಚೆ ಆಗುತ್ತೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಒಂದೆಡೆ ಯತ್ನಾಳ್ ಅವರ ಬಣ ಕೊಡ್ತಾ ಇರುವಂತಹ ಹೇಳಿಕೆಗಳು, ವಾಕ್ಸಮರ, ಅದೇ ರೀತಿಯಾಗಿ ಪಕ್ಷದಲ್ಲಿ ಉಂಟಾಗಿರುವಂತಹ ಗೊಂದಲ, ಮತ್ತೊಂದೆಡೆ ರಾಜ್ಯಾಧ್ಯಕ್ಷರ ಚುನಾವಣೆ ಕೂಡ ನಡಿಬೇಕಾಗಿದೆ. ಹೀಗಾಗಿ ರಾಜ್ಯಾಧ್ಯಕ್ಷ ಚುನಾವಣೆ ಬಗ್ಗೆಯೂ ಕೂಡ ಚರ್ಚೆ ಆಗತ್ತೆ. ಇನ್ನು ಭಿನ್ನಮತೀಯರು ಅಂದರೆ ತಮ್ಮದೇ ಪಕ್ಷದ ನಾಯಕರ ವಿರುದ್ಧ ಅಸಮಾಧಾನ ಹೊರಹಾಕ್ತಾ ಇರುವಂತಹ ಬಣ ಏನಿದೆ, ಯತ್ನಾಳ್ ಅವರ ಬಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಇವತ್ತು ಸಾಕಷ್ಟು ಚರ್ಚೆ ಆಗುತ್ತೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಆದರೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಈ ಎಲ್ಲ ಒಂದು ಗೊಂದಲಗಳಿಗೆ ತೆರೆ ಎಳಿತಾರ? ಈವರೆಗೆ ಇರುವಂತಹ ಅಸಮಾಧಾನ, ಆಕ್ರೋಶ ಇದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಇಡ್ತಾರಾ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಯಾಕಂದರೆ ಈ ಹಿಂದೆಯೂ ಕೂಡ ಸಾಕಷ್ಟು ಸಭೆಗಳು ನಡೀತು. ಯತ್ನಾಳ್ ಬಣವನ್ನು ನೇರವಾಗಿ ದೆಹಲಿಗೂ ಕೂಡ ಕರೆದರು. ಅದರ ಹೊರತಾಗಿಯೂ ಕೂಡ ಈ ಪರಿಸ್ಥಿತಿ ಯಥಾವತ್ತಾಗಿ ಮುಂದುವರಿತಾ ಇತ್ತು. ಇನ್ನು ಬಿಜೆಪಿ ವರಿಷ್ಠರು ರಾಜ್ಯಕ್ಕೆ ಆಗಮಿಸ್ತಾ ಇರುವ ಹಿನ್ನೆಲೆಯಲ್ಲಿ BY ವಿಜಯೇಂದ್ರ ಅವರ ಬಣ ಸಂಪೂರ್ಣವಾಗಿ ಆಕ್ಟಿವ್ ಆಗಿದೆ. ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ನಿವಾಸದಲ್ಲಿ ಇವತ್ತು ಪ್ರತ್ಯೇಕವಾಗಿ ಸಭೆ ನಡೆಸಲಾಗಿದೆ. ಪ್ರತ್ಯೇಕವಾಗಿ ಸಭೆ ನಡೆಸಿ ಏನೆಲ್ಲ ವಿಚಾರಗಳನ್ನು ತಮ್ಮ ನಾಯಕರ ಮುಂದೆ ಇಡಬೇಕು, ವರಿಷ್ಠರ ಮುಂದೆ ಇಡಬೇಕು ಅಂತ ಚರ್ಚೆ ಮಾಡಿದ್ದಾರೆ. ಭಿನ್ನರ ಬಣದ ನಡೆ ಏನಿದೆ ಅದರ ಕುರಿತು ಕೂಡ ವರಿಷ್ಠರ ಗಮನಕ್ಕೆ ತರೋದಕ್ಕೆ ಅಂತ ನಿರ್ಧಾರ ಆಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರಿಗೆ ದೂರು ನೀಡುವಂತಹ ಸಾಧ್ಯತೆ ಕೂಡ ಇದೆ. ಪಕ್ಷದಲ್ಲಿ ಭಿನ್ನಮತೀಯರು ಕೊಡ್ತಾ ಇರುವಂತಹ ಹೇಳಿಕೆಗಳು, ಬಹಿರಂಗ ಸ್ಟೇಟ್ಮೆಂಟ್ಗಳು ಪಕ್ಷಕ್ಕೆ ಮುಜುಗರ ಉಂಟು ಮಾಡ್ತಾ ಇದೆ, ಪಕ್ಷಕ್ಕೆ ಇದು ಡ್ಯಾಮೇಜ್ ಉಂಟು ಮಾಡ್ತಾ ಇದೆ, ಪಕ್ಷವನ್ನು ಭದ್ರಪಡಿಸುವಲ್ಲಿ ಪಕ್ಷ ಸಂಘಟನೆಗೆ ಇದು ಹಿನ್ನಡೆ ಉಂಟು ಮಾಡ್ತಾ ಇದೆ ಅಂತ ವರಿಷ್ಠರ ಗಮನಕ್ಕೆ ತರೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ಕೆಲವು ಕ್ಷಣಗಳಲ್ಲಿ ಮಾಜಿ ಸಚಿವರು, ಮಾಜಿ ಶಾಸಕರ ಸಭೆ ನಡೆಯುತ್ತೆ. ಇದರಲ್ಲಿ BY ವಿಜಯೇಂದ್ರ, ಅದೇ ರೀತಿಯಾಗಿ ಯಡಿಯೂರಪ್ಪ ಅವರ ಆಪ್ತರು, BY ವಿಜಯೇಂದ್ರ ಅವರ ಆಪ್ತ ನಾಯಕರೆಲ್ಲರೂ ಕೂಡ ಭಾಗಿಯಾಗ್ತಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರ ಎದುರು ಈ ಭಿನ್ನಮತೀಯರ ವಿಚಾರ, ಪಕ್ಷಕ್ಕೆ ಆಗ್ತಾ ಇರುವಂತಹ ಮುಜುಗರ, ಡ್ಯಾಮೇಜ್ ವಿಚಾರ ಇದೆಲ್ಲವನ್ನೂ ಕೂಡ ಪ್ರಸ್ತುತಪಡಿಸ್ತಾರಾ ಅಥವಾ ಹಾಗೆ ಮತ್ತೆ ಮುಂದುವರಿಯುತ್ತಾ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಯಾಕಂದರೆ ಈಗಾಗಲೇ ಅನೇಕ ಸಂದರ್ಭದಲ್ಲಿ ದೆಹಲಿಗೆ ಹೋದರೂ ಕೂಡ ಈ ಅಸಮಾಧಾನ ಮತ್ತೆ ಮುಂದುವರಿತಾ ಇತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ರಾಕೇಶ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಕೇಶ್, ದೆಹಲಿಗೂ ಕೂಡ ಕರೆಸ್ಕೊಂಡ್ರು, ಶಿಸ್ತು ಸಮಿತಿ ಮುಂದೆ ಹಾಜರಾಗಬೇಕಾಗಿ ಬಂತು, ಅದಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ಗೆ ಉತ್ತರ ಕೂಡ ಕೊಟ್ಟರು. ಇದರ ಹೊರತಾಗಿಯೂ ಕೂಡ ಅಸಮಾಧಾನ ಮುಂದುವರಿತಾ ಇತ್ತು. ಇದೀಗ ರಾಧಾ ಮೋಹನ್ ಅಗರ್ವಾಲ್ ಅವರು ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಈಗಲಾದರೂ ಈ ಅಸಮಾಧಾನಕ್ಕೆ ಫುಲ್ ಸ್ಟಾಪ್ ಬೀಳುತ್ತಾ, ಹೇಗೆ ಅಂತ? ಸಂತೋಷ್, ಬಿಜೆಪಿಯ ಭಿನ್ನಮತದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ರಾಜ್ಯಾಧ್ಯಕ್ಷರ ನೇಮಕಕ್ಕೆ ಮತ್ತು ರಾಷ್ಟ್ರೀಯ ಅಧ್ಯಕ್ಷರ ನೇಮಕದ ವಿಚಾರ ಕೊನೆಯ ಹಂತದಲ್ಲಿದೆ.
ಈ ಹಿನ್ನೆಲೆಯಲ್ಲಿ ರಾಜ್ಯ ಉಸ್ತುವಾರಿ ನಾಯಕರುಗಳನ್ನ ಕಳಿಸಿಕೊಡುವ ಪ್ರಕ್ರಿಯೆಯನ್ನ ಕೇಂದ್ರದ ವರಿಷ್ಠರು ಮಾಡ್ತಿದ್ದಾರೆ. ಅದರ ಭಾಗವಾಗಿ ಉಸ್ತುವಾರಿ ನಾಯಕರಾದಂತಹ ರಾಧಾ ಮೋಹನ್ ದಾಸ್ ಅವರು ನಗರಕ್ಕೆ ಆಗಮಿಸ್ತಾ ಇದ್ದಾರೆ. ಇಲ್ಲಿಯವರೆಗೆ ನಡೆದಂತ ಬಿಜೆಪಿ ಭಿನ್ನಾಭಿಪ್ರಾಯಗಳು ಮತ್ತು ಭಿನ್ನರ ಕಿತ್ತಾಟಗಳು ಹಾಗೆ ಅಸಮಾಧಾನದ ವಿಚಾರಗಳ ಬಗ್ಗೆ ಇವತ್ತು ಅವರು ಬೆಳಕನ್ನ ಚೆಲ್ಲಲಿದ್ದಾರೆ. ಹಾಗೆ ಅಸಮಾಧಾನದ ವಿಚಾರದ ಈ ಹಿಂದೆ ವರಿಷ್ಠರ ಬಳಿಗೆ ತೆಗೆದುಕೊಂಡು ಹೋಗಿದ್ದಂತಹ ಕೆಲವು ವಿಚಾರಗಳು ಮತ್ತು ಅಲ್ಲಿಂದ ಕೊಟ್ಟಿರುವ ಸೂಚನೆಯನ್ನ ಅವರು ಇಲ್ಲಿನ ಕಾರ್ಯಕರ್ತರ ಬಳಗಕ್ಕೆ ಹಾಗೆ ನಾಯಕರ ಬಲಕ್ಕೆ ತಲುಪಿಸಲಿದ್ದಾರೆ. ಇವುಗಳ ನಡುವಲ್ಲೇ ಮತ್ತೆ ಕಳೆದ 2-3 ದಿನಗಳಿಂದ ತಾರಕಕ್ಕೇರಿರುವಂತಹ ಬಿಜೆಪಿಯ ಬಣದ ನಾಯಕರುಗಳ ನಡುವಿನ ವಾಕ್ಸಮರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಚರ್ಚೆ ನಡೆಯಬಹುದು. ಆದ್ರೆ ಅದಕ್ಕೂ ಮೊದಲು ವರಿಷ್ಠರ ಆಗಮನದ ಬಳಿಕ ಮುಂದೇನಾಗುತ್ತೆ ಅನ್ನೋದನ್ನ ತಿಳ್ಕೊಳ್ಳುವ ಕುತೂಹಲ ಎರಡೂ ಬಣಗಳಿಗಿದೆ. ಇವತ್ತು ನಿನ್ನೆಯ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ವಿಜಯೇಂದ್ರ ಅವರ ಬಣದ ಸದಸ್ಯರು ಮತ್ತೊಂದು ಸಭೆಯನ್ನ ಮಾಡ್ತಿದ್ದಾರೆ. ಉಸ್ತುವಾರಿ ನಾಯಕರ ಮುಂದೆ ತಮ್ಮ ಅಹವಾಲನ್ನು ಇಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ, ಅಥವಾ ಇವರ ಸಂಬಂಧಪಟ್ಟ ಹಾಗೆ ದೂರನ್ನ ಸಲ್ಲಿಸುವುದಕ್ಕೆ ದೆಹಲಿಗೆ ತೆರಳಬೇಕಾ ಅನ್ನೋದ್ರ ಬಗ್ಗೆ ಅಂತಿಮ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ. ಅವರೇ ಘೋಷಣೆ ಮಾಡದ ಹಾಗೆ ದೆಹಲಿಗೆ ಈ ತಿಂಗಳ ಅಂತ್ಯಕ್ಕೆ ತೆರಳಿ ವರಿಷ್ಠರನ್ನ ಭೇಟಿ ಮಾಡಿ ಭಿನ್ನರ ವಿರುದ್ಧ ದೂರನ್ನ ಕೊಡಬೇಕಾಗಿತ್ತು. ಅದರ ಪೂರ್ವಭಾವಿಯಾಗಿ ಈ ತಯಾರಿಯನ್ನ ಮಾಡುವ ಸಿದ್ಧತೆಗಳಿದೆ. ಹಾಗೆ ಅಗರ್ವಾಲ್ ಅವರಿಗೂ ಕೂಡ ದೂರನ್ನು ನೀಡುವಂತ ಸಾಧ್ಯತೆ ಇದೆ. ಸಂತೋಷ್, ಧನ್ಯವಾದಗಳು ರಾಕೇಶ್ ನಿಮ್ಮೆಲ್ಲ ಮಾಹಿತಿಗೆ.